ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ವಿಜಯನಗರ ಸಾಮ್ರಾಜ್ಯದ ಮೊದಲನೆಯ ರಾಜಧಾನಿಯಾದ ಆನೆಗುಂದಿಗೆ ನಾವು ಇವತ್ತು ಬಂದಿದ್ದೇವೆ. ಬನ್ನಿ ನಾವು ಆನೆಗುಂದಿಯಲ್ಲೇ ವಿಶೇಷವಾದ ದುರ್ಗಾದೇವಿ ದೇವಸ್ಥಾನ ಮತ್ತು ದುರ್ಗದ ಕೋಟೆಯನ್ನು ನೋಡೋಣ ಬನ್ನಿ. ಶ್ರೀಕೃಷ್ಣ ದೇವರಾಯರು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಮಹಾನ್ ರಾಜರಲ್ಲಿ ಒಬ್ಬರು. ಅವರ ಆಡಳಿತ ಕಾಲವನ್ನು ವಿಜಯನಗರ ಸಾಮ್ರಾಜ್ಯದ ಸ್ವರ್ಣಯುಗ ಎಂದು ಕರೆಯುತ್ತಾರೆ. ಇದೇ ನಮ್ಮ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗುವ ದಾರಿ. ನೀವು ಇಲ್ಲಿಂದ ಪ್ರಯಾಣ ಸ್ಟಾರ್ಟ್ ಮಾಡಿದರೆ ಡೈರೆಕ್ಟ್ ಆಗಿ ಕೃಷ್ಣನ ಮಂದಿರಕ್ಕೆ ಸೇರುತ್ತೀರಿ. ಕೃಷ್ಣ ಮಂದಿರವನ್ನು ನೋಡೋಣ ಬನ್ನಿ. ಕೃಷ್ಣ ಮಂದಿರದಿಂದ ಬಲಕ್ಕೆ ನೀವು ಮೇಲ್ಗಡೆ ಹೋಗಬೇಕು. ಅದೇ ರೀತಿ ಪಾರ್ಕಿಂಗ್ ಸ್ಥಳವನ್ನು ನೀವು ಕಾಣುತ್ತೀರಿ. ಇಲ್ಲಿ ನೀವು ನಿಮ್ಮ ವೆಹಿಕಲ್ ಅನ್ನು ಪಾರ್ಕ್ ಮಾಡಿ ಇಲ್ಲಿಂದ ಕಾಲ್ನಡಿಗೆಯಿಂದ ಪ್ರಯಾಣ ಸ್ಟಾರ್ಟ್ ಮಾಡಬೇಕು. ಇವೇ ಮೆಟ್ಟಿಲಿನ ಮುಖಾಂತರ ನಾವು ದುರ್ಗಾದೇವಿಯನ್ನು ಸೇರುತ್ತೀವಿ. ಇದೇ ನಮ್ಮ ದುರ್ಗಾದೇವಿಯ ದೇವಸ್ಥಾನ. ಬನ್ನಿ ಹೋಗೋಣ. ನಿಮ್ಮ ಆರ್ಕೆಗಳನ್ನು ಮುಡುಪುಗಳ ಮುಖಾಂತರ ಇಲ್ಲಿ ನೀವು ಕಟ್ಟಬಹುದು. ನೀವು ಏನಾದರೂ ಹೋಮವನ್ನು ಮಾಡಲು ಬಯಸಿದರೆ ಪ್ರೀ ಬುಕಿಂಗ್ ಮುಖಾಂತರ ಇಲ್ಲಿ ನೀವು ಹೋಮವನ್ನು ಸಲ್ಲಿಸಬಹುದು. ಬಂದ ಭಕ್ತರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಭೋಜನ ಶಾಲೆಯನ್ನು ನೀವು ನೋಡಬಹುದು. ಅಲ್ಲಿ ನೀವು ನೋಡಬಹುದು ಅದೇ ದುರ್ಗದ ಕೋಟೆ. ಬನ್ನಿ ಹೋಗೋಣ. ಸುಮಾರು 700 ವರ್ಷದ ಹಳೆಯ ಕಾಲದ ಕೋಟೆಯಾಗಿದ್ದು ಗಂಡುಗಲಿ ಕುಮಾರರಾಮ ಕಟ್ಟಿಸಿದ ಆನೆಗುಂದಿ ಕೋಟೆ. ಬನ್ನಿ ಹೋಗೋಣ. ನೀವು ಕೋಟೆ ಹತ್ತಿರ ಬಂದಾಗ ಕೋಟೆಯ ಬಾಗಿಲಲ್ಲಿ ನೀವು ಹಾವು ಮತ್ತು ಮೀನನ್ನು ನೋಡಬಹುದು. ಮೀನು ನೀರಿನ ದಿಕ್ಕನ್ನು ತೋರಿಸುತ್ತದೆ, ಹಾವು ಸಂಪತ್ತಿನ ಬಗ್ಗೆ ತಿಳಿಸುತ್ತದೆ. ಬನ್ನಿ ನಾವು ಕೋಟೆಯ ಒಳಗಡೆ ಹೋಗೋಣ. ಇಲ್ಲಿ ನೀವು ವಿಜಯನಗರ ಸಾಮ್ರಾಜ್ಯದ ರಾಜವಂಶಸ್ಥರ ಸಮಾಧಿಯನ್ನು ನೀವು ಇಲ್ಲಿ ನೋಡಬಹುದು. ಹಾಗೆ ನಾವು ಮುಂದಕ್ಕೆ ಹೋಗೋಣ ಬನ್ನಿ. ಇಲ್ಲಿ ನೀವು ಬಲಕ್ಕೆ ಬಾವಿಯನ್ನು ಕಾಣಬಹುದು. ಬಾವಿಯನ್ನು ನೀವು ನೋಡಬಹುದು. ಈ ಬಾವಿಗೆ ದೇವಕನ್ಯರ ಬಾವಿ ಎಂದು ಕರೆಯುತ್ತಾರೆ. ಹಾಗೆ ನಾವು 12 ಜ್ಯೋತಿರ್ಲಿಂಗಗಳನ್ನು ನೋಡೋಣ ಬನ್ನಿ. ಹಾಗೆ ನಾವು ಮುಂದಕ್ಕೆ ಹೋದರೆ ನವಗ್ರಹಗಳ ವನವನ್ನು ನೀವು ನೋಡಬಹುದು. ಆ ವನದ ಹಿಂದೆ ಆಂಜನೇಯನನ್ನು ಕೂಡ ನೋಡಬಹುದು. ಇವೆಲ್ಲ ಆದ ನಂತರ ವಾಲಿ ಗುಹೆಯನ್ನು ನೋಡೋಣ ಬನ್ನಿ. ಇದೇ ನಮ್ಮ ವಾಲಿ ಗುಹೆ.
ಇದೇ ವಾಲಿ ಗುಹೆ ಎಂಟ್ರೆನ್ಸ್ ನೋಡಬಹುದು, ಬಹಳ ಭಯಾನಕವಾಗಿದೆ. ಬನ್ನಿ ನಾವು ಒಳಗಡೆ ಹೋಗೋಣ. ಇದೇ ಸ್ಥಳದಲ್ಲಿ ಮಾಯಾವಿ ರಾಕ್ಷಸ ಮತ್ತು ವಾಲಿಯ ಯುದ್ಧ ನಡೆದಿದೆ. ವಾಲಿ ಮಾಯಾವಿ ರಾಕ್ಷಸನನ್ನು ಕೊಂದ ಸ್ಥಳ. ನೀವು ಯಾವಾಗಾದರೂ ಅಂಜನಾದ್ರಿ ಬೆಟ್ಟವನ್ನು ನೋಡಲು ಬಂದಾಗ ದುರ್ಗಾದೇವಿಯನ್ನು ಕೂಡ ಭೇಟಿಯಾಗಿ, ಬಹಳ ಶಕ್ತಿವಂತ ದೇವತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮಿಸ್ಟರ್ ಸೋಲೋ ಟ್ರಾವೆಲರ್.